ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಪುಂಡ ಪೋಖರಿಗಳ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ಆಟೋದಲ್ಲಿ ಬಂದು ಬಸ್ಸನ್ನು ಅಡ್ಡಗಟ್ಟಿ ದಾಂಧಲೆ ನಡೆಸಿದ್ದಾರೆ ಪುಂಡರು. ಬಸ್ನ ಗ್ಲಾಸ್ಗಳನ್ನು ದೊಣ್ಣೆಯಿಂದ ಒಡೆದು ಹಾಕಿದ್ದಾರೆ. ಇಬ್ಬರು ದುಷ್ಕರ್ಮಿಗಳು ಕಾಟನ್ ಪೇಟೆ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಜೊತೆಗೆ 2 ಕಾರು ಆಟೋಗಳ ಗ್ಲಾಸ್ ಪುಡಿಯಾಗಿದೆ. ಕುಡಿದ ನಶೆಯಲ್ಲಿ ಈ ರೀತಿಯಾದಂಥ ಕೃತ್ಯವನ್ನ ಮಾಡಿದ್ರೆ ಹಾಗಾದ್ರೆ ಆಟೋದಲ್ಲಿ ಬಂದಂಥ ಪುಂಡರು ಬಸ್ನ ಗ್ಲಾಸ್ಗಳನ್ನು ಒಡೆದು ಹಾಕಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಪುಂಡರ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಬ್ಬರು ದುಷ್ಕರ್ಮಿಗಳನ್ನ ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು, ಯಾವ ರೀತಿಯಾಗಿ ಬಸ್ನ ಗ್ಲಾಸ್ನ ಒಡೆದು ಹಾಕಿದ್ದಾರೆ ಅಂತೇಳಿ. ನಿನ್ನೆ ರಾತ್ರಿ ಆಗಿರುವಂಥ ಘಟನೆ, ಅಟ್ಟಹಾಸ ಮೆರೆದಿದ್ರು. ಆಟೋದಲ್ಲಿ ಬಂದು ಬಸ್ಸನ್ನು ಅಡ್ಡಗಟ್ಟಿ ಬಸ್ನ ಗ್ಲಾಸನ್ನು ಪುಡಿ ಮಾಡಿದರು. ನೇರ ಪ್ರಸಾರದ ವಿಜುವಲ್ಸ್ಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀವಿ. ಸರ್ಕಾರಿ ಬಸ್ಸನ್ನು ಯಾವ ರೀತಿಯಾಗಿ ಹಾನಿಗೊಳಿಸಿದ್ದಾರೆ ಬಸ್ಗೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಬಸ್ನ ಗಾಜುಗಳು ಸಂಪೂರ್ಣವಾಗಿ ಪುಡಿ ಮಾಡಿತ್ತು. ಈ ಬಸ್ಸ ಕಿಡಿಗಡಿಗೆ ಏನು ಮಾಡಿತ್ತು ಪ್ರಶ್ನೆ ಇದೆ. ಸಾರ್ವಜನಿಕರ ಆಸ್ತಿಯನ್ನು ಹಾಳು ಮಾಡಿದ್ದಾರೆ. ಕುಡಿದ ನಶೆಯಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಟೋದಲ್ಲಿದ್ದಂಥ 5 ಗ್ಯಾಂಗ್ ರಾಡ್ಗಳನ್ನು ಇಟ್ಕೊಂಡು ಬಂದಿದ್ರು. ಈ ರೀತಿಯಾಗಿ ಬಸ್ ಚಾಲಕ ಆರೋಪವನ್ನು ಮಾಡಿದ್ದಾರೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಟ್ಟಹಾಸ ಮೆರೆದಿದ್ದಾರೆ. ಆಟೋದಲ್ಲಿ ಬರ್ತಾರೆ, ಬಸ್ಸನ್ನು ಅಡ್ಡಗಟ್ಟಿ ಗ್ಲಾಸನ್ನು ಪುಡಿ ಮಾಡಿದ್ದಾರೆ. ಇನ್ನು ಘಟನಾ ಸ್ಥಳದಿಂದ ಹಾಗೇನೆ ಬಸ್ನ ಚಾಲಕನ ಜೊತೆ ನಮ್ಮ ಪ್ರತಿನಿಧಿ ಬಸ್ ಚಾಲಕನನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಏನು ಡ್ರೈವಿಂಗ್ ಮಾಡ್ತಾ ಬರ್ತಾ ಇದ್ದಂತಹ ಚಾಲಕರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಘಟನೆ ಎಷ್ಟೊತ್ತಾಯಿತು? ಯಾರು ಈ ಕೃತ್ಯವನ್ನ ಮಾಡಿರೋದು ಸರ್? ನಾವು ಏಕಾಏಕಿ ಆ ಕಡೆಯಿಂದ ಬರ್ತಾ ಇದ್ದ ಆ ಸಿಗ್ನಲ್ ಇದ್ದಿದ್ದಿಲ್ಲ ಬರಬೇಕಂದ್ರೆ, ನಮ್ಗೆ ಈ ಕಡೆ ಬರಬೇಕಂದ್ರೆ ಅವರು 5 ಜನ ಪುಂಡ ಫುಲ್ ಎಣ್ಣೆ ಹೊಡೆದಿದ್ರು. ಫುಲ್ ನಿಷೇಧದಲ್ಲಿದ್ದರು ಅವರು. ಆನಂತರ ಗಾಂಜಾನ ಹೊಡೆದಿದ್ದರು. ಅದೇ ಥರ ನಾವು ಏನು ಮಾಡಿದ್ವಿ, ಅವ್ರು ಏನೋ ಸುಮ್ಮನೆ ಹೋಗ್ತಾರೆ ಬಿಡಂತ ನಾವು ಸುಮ್ಮನೆ ಅಲ್ಲಿ ನಿಲ್ಲಿಸ್ಕೊಂಡು ನಿಂತಿದ್ವಿ. ಏಕಾಏಕಿ ಬಂದು ಡೊಣ್ಣೆ ತೊಗೊಂಡು ಎಲ್ಲ ಗ್ಲಾಸ್ ಒಡೆದು ಹಾಕಿಬಿಟ್ರು. ಅವ್ರಿಗೆ ನಮ್ಗೆ ಮಾತುಕತೆನೇ ಇಲ್ಲ, ಏನಿಲ್ಲ. ಹಿಂಗಾಗಿ ನಾವು ಜನ ಎಲ್ಲ ಸುರಕ್ಷಿತವಾಗಿ ಇಲ್ಲಿ ಮಟ್ಟ ಕರ್ಕೊಂಬಂದರು. ಜನ ಎಲ್ಲ ಭಯಪಟ್ಟು ಎದ್ದು ಓಡುವ ಸ್ಥಿತಿ ಒಳಗಿದ್ರು. ಒಟ್ಟು ಎಷ್ಟು ಜನ ಇದ್ರು ಸರ್? ಅಂದರೆ ನೀವು ಬರುವಾಗ ಎಷ್ಟು ಗಂಟೆಗೆ ಆಗಿರೋದು? 1:45ಗೆ. ಎಷ್ಟು ಜನ ಇದ್ರು ಪ್ರಯಾಣಿಕರು? ಒಂದು 40 ಜನ ಇದ್ರು ಬಸ್ನಲ್ಲಿ. ಓಕೆ. ಯಾರು ಏನು ಎತ್ತ ಗೊತ್ತಿಲ್ಲ, ಯಾರು ಏನಂತ ಗೊತ್ತಿಲ್ಲ. ಅವರು ಒಟ್ಟು 5 ಜನ ಬಂದರು. ಆಟೋದಲ್ಲಿ ಬಂದ್ಬಿಟ್ಟು ಆ ಥರ ಮಾಡಿದ್ರು ಮೇಡಮ್. ಎಸ್, ಇದು ಡ್ರೈವರ್ ಅವರ ಮಾತು. ಇನ್ನು ಕಂಡಕ್ಟರ್ ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾದಂತಹ ಕೃತ್ಯವನ್ನು ಮಾಡಿದ್ದಾರೆ ಅಂತ. ಆಟೋದಲ್ಲಿ ಬಂದು ಈ ಒಂದು ಪುಂಡಾಟಿಕೆಯನ್ನು ಕೂಡ ಮೆರೆದಿರುವಂಥದ್ದು. ಈಗಾಗಲೇ ಹೇಳಿದ್ರು 40ಕ್ಕೂ ಹೆಚ್ಚು ಪ್ರಯಾಣಿಕರು ಕೂಡ ಇದ್ದದಂತ. ಸೊ ಕಂಡಕ್ಟರ್ ಇದ್ದಾರೆ, ಬಸ್ಗೆ ಮಾತ್ರವಲ್ಲದೆ 2 ಕಾರ್ಗೆ ಕೂಡ ಆಟೋಗಳ ಗ್ಲಾಸ್ಗಳನ್ನು ಕೂಡ ಪುಡಿ ಮಾಡಿರುವಂಥದ್ದು. ಸೊ ಕಂಡಕ್ಟರ್ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಸರ್, ಈ ಘಟನೆ ಎಷ್ಟೊತ್ತಿಗೆ ಆಯಿತು, ಯಾವಾಗ ಆಯಿತು, ನೀವೆಲ್ಲಿದ್ರಿ ಸರ್? ನಾನು ಫ್ರಂಟಲ್ಲೇ ಕೂತಿದ್ದೆ ಮೇಡಮ್. ನನ್ನ ಫ್ರಂಟ್ ಗಾಡಿ ಫ್ರಂಟಲ್ಲೇ ಕೂತಿದ್ದೆ. ನಾವು ಜನ ಇಳಿಸಿದಾಗ ಏಕಾಏಕಿ ಅವರು ಬಂದು ಅಡ್ಡೆ ಹಾಕಿ ಅವ್ಯವಸ್ಥೆಯಲ್ಲಿ ನಿಲ್ಲಿಸ್ತಾ ಬಂದು ಬಸ್ ಡ್ಯಾಮೇಜ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಭಯ ಆಯಿತು, ಎಲ್ಲಿ ಜನಕ್ಕೆ ತೊಂದರೆ ಆಗುತ್ತೋ, ಎಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಮಹಿಳೆಯರು ಕೂಡ ಇದ್ರು, ಮಕ್ಕಳು ಕೂಡ ಇದ್ದರು. ಹಾಗಾಗಿ ನಾವು ಅವ್ರಿಗೆ ಬಸ್ಗೆ ಏನಾರು ಮಾಡ್ಕೊಳ್ಳಿಲ್ಲಪ್ಪ, ಫಸ್ಟು ಬಸ್ ಸ್ಟ್ಯಾಂಡ್ಗೆ ಬಸ್ ಹೋಗಬೇಕು ಅಂದ್ಬಿಟ್ಟು ನಾನು ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ತಂದೆ ಮೇಡಮ್. ಸರ್, ಈಗ ಬಸ್ ಎಷ್ಟು ಗಂಟೆಗೆ ಮೈಸೂರಿಂದ ಹೊರಟಿರುವಂಥದ್ದು? ಬೆಂಗಳೂರಿಗೆ ಎಷ್ಟು ಗಂಟೆ ರೀಚ್ ಆಯಿತು? ಅಥವಾ ನಿಮ್ಮನ್ನು ಆಟೋ ಚಾಲಕರು ಫಾಲೋ ಮಾಡ್ಕೊಂಡು ಬಂದ್ರಾ, ಹೇಗೆ ಸರ್? ಇಲ್ಲ, ಫಾಲೋ ಮಾಡ್ಕೊಂಡು ಬರಲಿಲ್ಲ ಮೇಡಮ್. ನಾನು ಮೈಸೂರು 11 ಗಂಟೆಗೆ ಬಿಟ್ಟೆ ನೈಟು. ಇಲ್ಲಿ ಬಂದಾಗ 1:45 ಆಗಿತ್ತು. ಅವ್ರು ನಮ್ಮನ್ನು ಫಾಲೋ ಮಾಡ್ಕೊಂಡು ಬರಲಿಲ್ಲ. ನಾವು ಸಿಗ್ನಲ್ ಪಾಸ್ ಆಗಲಿ ಸಿಗ್ನಲ್ ಇತ್ತು, ಸಿಗ್ನಲ್ ಬಿತ್ತರ ಅಂತ ಅವ್ರು ಇಲ್ಲಿ ಸ್ಲೋ ಮಾಡಿದ್ರು ಅಷ್ಟೇ. ಅವ್ರು ಅಡ್ಡಗಟ್ಟು ಬಂದು ಇಳಿದು ಬಂದು ಒಬ್ಬರು ಹಿಡ್ಕೊಂಡಿದ್ರು, ಒಬ್ಬರು ದೊಣ್ಣೆ ಹಿಡ್ಕೊಂಡ್ಬಂದು ಏಕಾಕಿ ಅಲ್ಲೇ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಜನ ಹುಡುಗರು ಇದ್ರು? 5 ಜನ ಹುಡುಗರು ಇದ್ರು. 2 ಆಟೋ 1 ಬೈಕಲ್ಲಿ ಬಂದಿದ್ರು. ಎಸ್, ಇವರು ಹೇಳಿದ ಹಾಗೆ ಆಟೋದಲ್ಲಿ ಬಂದು ಈ ಕೃತ್ಯವನ್ನ ಮಾಡಿರುವಂಥದ್ದು. ಸದ್ಯ KSRTC ಬಸ್ಸನ್ನು ಸಂಪೂರ್ಣವಾಗಿ ಗ್ಲಾಸನ್ನೆಲ್ಲ ಪುಡಿ ಮಾಡಿರುವಂಥದ್ದು. ಈ ಬಸ್ ಮಾತ್ರವಲ್ಲದೆ ಮತ್ತೊಂದು ಬಸ್ಸನ್ನು ಕೂಡ ಮಾಡಿದ್ದಾರೆ. ಸದ್ಯ ನಿಮಗೆ ನಾನು ವಾಸ್ತವ ಚಿತ್ರಣವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಮೈಸೂರಿಂದ ಬಂದಂತಹ KSRTC ಬಸ್ಸಲ್ಲಿ ಈ ಒಂದು ಘಟನೆ ಕೂಡ ನಡೆದಿರುವಂಥದ್ದು. ಸದ್ಯ ಈಗ ಕಂಡಕ್ಟರ್ ಆಗಿರ್ಬೋದು, ನಿರ್ವಾಹಕರು ಇಬ್ಬರು ಕೂಡ ಜಿ ಕನ್ನಡ ಜೊತೆ ಮಾತಾಡ್ತಾ ಹೋದ್ರು. ಅಂದರೆ ಎಷ್ಟು ಗಂಟೆಗೆ ಬಸ್ ಮೈಸೂರಿಂದ ಬಂತು, ತದನಂತರ ಮೆಜೆಸ್ಟಿಕ್ಕಿಗೆ ಎಷ್ಟು ಗಂಟೆ ರೀಚ್ ಆಯಿತು, ಯಾವಾಗ ಈ ಕೃತ್ಯ ನಡೆಯುತ್ತಂತ ಸದ್ಯ ನಿಮಗೆ ಕ್ಯಾಮ್ರಾ
ಕ್ಯಾಮ್ರಾಮನ್ ರಾಜೇಶ್ ಅವರು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಅಂದರೆ ಬಸ್ಸನ್ನು ಅಡ್ಡಗಟ್ಟಿ ಬಸ್ನ ಗ್ಲಾಸನ್ನು ದೊನ್ನೆಗಳಿಂದ ಹೊಡೆದು ಪುಂಡರು ಪುಡಿ ಮಾಡಿರುವಂಥದ್ದು. ಬಸ್ಗಳಿಗೆ ಮಾತ್ರವಲ್ಲದೆ 2 ಕಾರು ಆಟೋಗಳ ಗ್ಲಾಸ್ಗಳನ್ನು ಸಂಪೂರ್ಣವಾಗಿ ಕುಡಿದ ನಶೆಯಲ್ಲಿ ವಾಹನಗಳ ಗ್ಲಾಸ್ಗಳನ್ನು ಹೊಡೆದು ಅಟ್ಟಹಾಸ ಮೆರೆದಿದ್ದಾರೆ. ಸದ್ಯ 5 ಗ್ಯಾಂಗ್ ರಾಡ್ಗಳನ್ನು ಇಟ್ಕೊಂಡು ಈ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾಗಿದೆ. ಅಷ್ಟು ಮಾತ್ರವಲ್ಲದೆ 5 ಜನ ಕಿಡಿಗಳಿಂದ ಈ ಕೃತ್ಯ ಆರೋಪ ಇರುವ ಕಾರಣಕ್ಕಾಗಿ ಇಬ್ಬರನ್ನ ಈಗಾಗಲೇ ಸಂಶಯಾಸ್ಪದವಾಗಿ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಪ್ರಮುಖವಾಗಿ ಬಸ್ನಲ್ಲಿ ಪ್ರಯಾಣಿಕರು ಕೂಡ ಇದ್ರು. ಅದು ಕೂಡ ರಾತ್ರೋರಾತ್ರಿ ಘಟನೆ ನಡೆದ ಕಾರಣ ಬಹಳಷ್ಟು ಪ್ರಯಾಣಿಕರು ಕೂಡ ಹೆದರಿದ್ರು ಅನ್ನೋ ಮಾಹಿತಿ ಇರುವಂಥದ್ದು. ಸದ್ಯ ನಿರ್ವಾಹಕ ಸಿದ್ದೇಶ್ ಅವರು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿದ್ದಾರೆ. ಸದ್ಯ ನೀವು ನೋಡ್ತಾ ಇರ್ಬೋದು, KSRTC ಬಸ್ಸನ್ನು ಯಾವ ರೀತಿ ಪುಂಡಾಟಿಕೆ ಮಾಡಿ ಗಾಜನ್ನೆಲ್ಲ ಪುಡಿ ಮಾಡಿದ್ದಾರೆ ಅಂತ. ನಿಜಕ್ಕೂ ಇದು ಬಹಳಷ್ಟು ಒಂದು ಹೆದರುವ ಪರಿಸ್ಥಿತಿ ಇತ್ತು ರಾತ್ರಿ. ಈಗಾಗಲೇ ಕಂಡಕ್ಟರ್ ಹಾಗೇನೆ ಡ್ರೈವರ್ ಹೇಳೋ ಪ್ರಕಾರ ಸುಮಾರು 1.5 ಗಂಟೆಗೆ ಈ ಘಟನೆ ಕೂಡ ನಡೆದಿರುವಂಥದ್ದು. ಈ ಬಸ್ ಈ ರೀತಿಯಾದ ಘಟನೆ ನಡೆದಿದೆ. ಈ ಬಸ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಗ್ಲಾಸ್ಗಳು ಸಂಪೂರ್ಣವಾಗಿ ಹೊಡೆದೋಗಿದೆ. ಅದು ಕೂಡ ಕಲ್ಲು ಹಾಗೇನೆ ರಾಡ್ನಲ್ಲಿ ಕೃತ್ಯ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಈಗ ಅವರು ಹೇಳ್ತಾ ಹೋದರು. ಆದರೆ ಪ್ರಮುಖವಾಗಿ ಇವರು ಕುಡಿದ ನಶೆಯಲ್ಲಿ ಈ ಕೃತ್ಯ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸದ್ಯ ಕಾಟನ್ಪೇಟೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಯಾಕಂದರೆ ಇದು ಸಿಗ್ನಲ್ನಲ್ಲಿ ಆದ ಘಟನೆ ಆದ ಕಾರಣ ಈಗಾಗಲೇ CCTV ದೃಶ್ಯದ ಪರಿಶೀಲನೆಯಲ್ಲಿ ಕೂಡ ಪೊಲೀಸರು ತೊಡಗಿರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.